ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ತನ್ನ ಇಂಟ್ರೆಸ್ಟ್ಗೆ ವಿರುದ್ಧವಾಗಿ ಯಾರಾದರೂ ನಿಂತರೆ ಯಾವುದೇ ರೀತಿಯಲ್ಲೂ ಮುಲಾಜು ಮಾಡದೆ ಜಾಡಿಸುವಂತಹ ದೇಶ, ಅಥವಾ ಸತ್ಯ ಹೇಳಲು ಹಿಂಜರಿಯದೇ ಇರುವಂತಹ ದೇಶ, ತನ್ನ ಗಾತ್ರ ಸಾಮರ್ಥ್ಯದ ಬಗ್ಗೆ ಯಾವುದೇ ರೀತಿಯಲ್ಲೂ ತಲೆಕೆಡಿಸಿಕೊಳ್ಳದೆ ಎಷ್ಟೇ ಬಲಾಢ್ಯವಾಗಿದ್ರೂ ಕೂಡ ಅಂತಹ ದೇಶವನ್ನ ಎದುರು ಹಾಕಿಕೊಳ್ಳುವಂತಹ ದೇಶ ಯಾವುದಾದ್ರೂ ಇದ್ರೆ ಅದು ಇಸ್ರೇಲ್ ಮಾತ್ರ. ಯಾಕೆ ಇಸ್ರೇಲ್ ಬಗ್ಗೆ ಪೀಠಿಕೆ ಹಾಕ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಕೇಳಿದ್ರೆ, ಇವತ್ತು ಇಸ್ರೇಲ್ ತನ್ನ ಅತ್ಯಂತ ಆಪ್ತವಾದಂತಹ ದೇಶ, ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಇಸ್ರೇಲ್ನ ಹುಟ್ಟಿಗೆ ಕಾರಣವಾದಂತಹ ದೇಶ, ಒಂದು ಕಾಲದಲ್ಲಿ ಅಮೆರಿಕಾಗಿಂತಲೂ ಕೂಡ ಇಸ್ರೇಲ್ಗೆ ಮಿತ್ರವಾಗಿದ್ದಂತಹ ದೇಶವನ್ನ ಇವತ್ತು ಟೋಟಲಿ ಎದುರು ಹಾಕ್ಕೊಂಡಿದೆ. ಆ ದೇಶ ಯಾವುದು ಕೇಳಿದ್ರೆ ಬ್ರಿಟನ್ ಬಗ್ಗೆ ನೆತನ್ಯಾಹು ಆಡದಂತಹ ಒಂದು ಮಾತು ಇವತ್ತು ಇಡೀ ಬ್ರಿಟನ್ ಅನ್ನು ಕೆರಳಿಸಿದೆ. ನೆತನ್ಯಾಹು ಏನು ಹೇಳಿದ್ರು ಕೇಳಿದ್ರೆ, ಬ್ರಿಟನ್ ಇವತ್ತು ಮೊದಲು ನ್ಯೂಕ್ಲಿಯರ್ ಹೊಂದಿದಂತಹ ಇಸ್ಲಾಮಿಕ್ ರಿಪಬ್ಲಿಕ್, ಅಂದ್ರೆ ಇಡೀ ಯುಕೆಯನ್ನ ಇಸ್ಲಾಮಿಕ್ ದೇಶ ಅನ್ನುವ ರೀತಿಯಲ್ಲಿ ನೆತನ್ಯಾಹು ಚಿತ್ರಣ ಮಾಡಿದ್ದಾರೆ. ಇದಿಷ್ಟನ್ನ ಹೇಳಿದ್ರೆ ಇದರಲ್ಲಿ ಅಂತಹ ಮಹತ್ವ ಏನಿದೆ ಅಂತ ನಿಮಗೆ ಅನ್ನಿಸಬಹುದು. ಮಿತ್ರರೇ, ಇದನ್ನು ಸ್ವಲ್ಪ ವಿವರಿಸಿ ಹೇಳ್ತೀನಿ. ಬಹಳ ದೊಡ್ಡ ವಿಚಾರ ಇದು. ಜಿಯೋ ಪೊಲಿಟಿಕ್ಸ್ ನಲ್ಲಿ ಮುಂದಿನ ಕೆಲ ವರ್ಷಗಳ ಕಾಲದಲ್ಲಿ ಬಹಳ ದೊಡ್ಡ ಶಿಫ್ಟ್ ಆಗುತ್ತೆ. ಈಗಾಗಲೇ ಅದರ ಸುಳಿವು ಸಿಗ್ತಾ ಇದೆ. ಇದರ ಪ್ರಭಾವ ಭಾರತದ ಮೇಲೂ ಕೂಡ ಇರುತ್ತೆ. ಹೀಗಾಗಿ ನೆತನ್ಯಾಹು ಅವರು ಬ್ರಿಟನ್ ಅನ್ನ ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಕರೆಯೋದಕ್ಕೆ ಕಾರಣ ಏನು, ಯಾಕೆ ಇಸ್ರೇಲ್ ಮತ್ತು ಯುಕೆಯ ಸಂಬಂಧ ಬಿಗಡಾಯಿಸ್ತಾ ಇದೆ, ಈ ಹಿಂದೆ ಯಾವ ರೀತಿಯಾಗಿತ್ತು, ಈಗ ಯಾವ ರೀತಿಯಾಗಿದೆ, ಮುಂದೆ ಏನಾಗಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನೆತನ್ಯಾಹು ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ ನಲ್ಲಿ ಭಾಗಿಯಾಗಿದ್ರು. ಅಲ್ಲಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಬ್ರಿಟನ್ ಅನ್ನ ಉಲ್ಲೇಖ ಮಾಡ್ತಾರೆ. ಯಾಕೆ ಉಲ್ಲೇಖ ಮಾಡಿದ್ರು ಕೇಳಿದ್ರೆ, ಇತ್ತೀಚೆಗೆ ಬ್ರಿಟನ್ ನಲ್ಲಿ ಪ್ರಕಟವಾಗುವಂತಹ ಇಸ್ರೇಲ್ ಕುರಿತಾದಂತಹ ಯಾವುದೇ ಸುದ್ದಿಯೂ ಕೂಡ ಬ್ರಿಟನ್ ಮತ್ತು ಇಸ್ರೇಲ್ನ ಸಂಬಂಧಕ್ಕೆ ಪೂರಕವಾಗಿಲ್ಲ. ಇದನ್ನ ಟೀಕೆ ಮಾಡದಂತಹ ನೆತನ್ಯಾಹು ಹೇಳ್ತಾರೆ, 1967ರ ಯುದ್ಧದ ಸಂದರ್ಭದಲ್ಲಿ ಚರ್ಚಿಲ್ ಮಗ ರ್ಯಾಂಡಾಲ್ಫ್ ಚರ್ಚಿಲ್ ಬರೆದಂತಹ ಒಂದು ವರದಿಯನ್ನ ಉಲ್ಲೇಖಿಸ್ತಾರೆ. ಅಂದು ಇಸ್ರೇಲ್ನ ಪರವಾಗಿ ಬ್ರಿಟನ್ನ ವರದಿಗಳಿರ್ತಾ ಇದ್ವು, ಆದರೆ ಇವತ್ತು ಅದನ್ನ ನೋಡೋದಕ್ಕೆ ಸಿಗೋದಿಲ್ಲ. ಹೀಗಂತ ಹೇಳ್ತಾ ನೆತನ್ಯಾಹು ಒಂದು ವ್ಯಂಗ್ಯಭರಿತವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇನು ಕೇಳಿದ್ರೆ, ಕೆಲವರು ಹೇಳ್ತಾ ಇದ್ರು ವಿಶ್ವದಲ್ಲಿ ಅಣ್ವಸ್ತ್ರ ಹೊಂದಿದಂತಹ ಮೊದಲ ಇಸ್ಲಾಮಿಕ್ ರಾಷ್ಟ್ರ ಬ್ರಿಟನ್ ಆಗಬಹುದು ಅಂತ. ಇದಿಷ್ಟನ್ನೇ ನಾನು ಹೇಳಿದ್ರೆ ಇದರಲ್ಲಿರುವಂತಹ ಸ್ವಾರಸ್ಯ ಏನು, ಯಾಕೋಸ್ಕರವಾಗಿ ನೆತನ್ಯಾಹು ಹೇಳಿದ್ರು, ಅದಕ್ಕೇನು ತೂಕ ಇದೆ, ಇದು ಯಾವುದು ನಿಮಗೆ ಅರ್ಥ ಆಗಲ್ಲ. ಇಲ್ಲಿ ನೆತನ್ಯಾಹು ಯಾಕೋಸ್ಕರವಾಗಿ ಬ್ರಿಟನ್ ನ್ಯೂಕ್ಲಿಯರ್ ಹೊಂದಿದಂತಹ ಮೊದಲ ಇಸ್ಲಾಮಿಕ್ ರಾಷ್ಟ್ರ ಆಗಬಹುದು ಅಂತ ಹೇಳಿದ್ರು ಕೇಳಿದ್ರೆ, ನಾನು ಆರಂಭದಲ್ಲೇ ಹೇಳದ್ನಲ್ಲ, ಇತ್ತೀಚೆಗೆ ಬ್ರಿಟನ್ನಲ್ಲಿ ಪಬ್ಲಿಷ್ ಆಗುವಂತಹ ಪ್ರತಿಯೊಂದು ವರದಿಯೂ ಕೂಡ ಇಸ್ರೇಲ್ನ ವಿರುದ್ಧವಾಗಿದೆ. ಸ್ವತಂತ್ರ ಪತ್ರಿಕೋದ್ಯಮದ ಹೆಸರಿನಲ್ಲಿ ಇಸ್ರೇಲ್ನ ಇಂಟ್ರೆಸ್ಟ್ಗೆ ವಿರುದ್ಧವಾಗಿ ಬ್ರಿಟನ್ನಲ್ಲಿ ಪ್ರತಿಯೊಂದು ಸುದ್ದಿಯೂ ಕೂಡ ಪ್ರಕಟಗೊಳ್ತಾ ಇದ್ದಾವೆ. ಅದರ ಅರ್ಥ ಏನು ಕೇಳಿದ್ರೆ, ಬರ್ತಾ ಬ್ರಿಟನ್ನ ನಿಲುವು ಟೋಟಲಿ ಬದಲಾಗ್ತಾ ಇದೆ. ಅದಕ್ಕೆ ನೆತನ್ಯಾಹು ಯಾವ ರೀತಿಯಾಗಿ ಟಾಂಟ್ ಕೊಟ್ರು ಅಂತಂದ್ರೆ, ಬ್ರಿಟನ್ ಈಗ ಇಸ್ಲಾಮಿಕ್ ರಿಪಬ್ಲಿಕ್ ಆಗ್ತಾ ಇದೆ ಹೀಗಂತ ವ್ಯಂಗ್ಯಭರಿತವಾಗಿ ಹೇಳ್ತಾರೆ. ಇಲ್ಲಿ ನೆತನ್ಯಾಹು ಯಾರೋ ಹೇಳ್ತಿದ್ರು ಅಂತಂದ್ರು. ಯಾರು ಹೇಳಿದ್ದು ಕೇಳಿದ್ರೆ, 2024ರಲ್ಲಿ JD ವ್ಯಾನ್ಸ್ ಒಂದು ಜೋಕ್ ರೀತಿಯಲ್ಲಿ ಇದನ್ನ ಹೇಳಿದ್ರು. ವಿಶ್ವದಲ್ಲಿ ಅಣ್ವಸ್ತ್ರ ಹೊಂದಿದಂತಹ ಮೊದಲ ಇಸ್ಲಾಮಿಕ್ ಕಂಟ್ರಿ ಬ್ರಿಟನ್ ಆಗಬಹುದು ಅಂತ. ಆಗ JD ವ್ಯಾನ್ಸ್ ಅದನ್ನ ಜೋಕ್ ಆಗಿ ಹೇಳಿದ್ರು. ಈಗ ನೆತನ್ಯಾಹು ಅದನ್ನೇ ಕೋಟ್ ಮಾಡಿದ್ರು. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಬ್ರಿಟನ್ ಮತ್ತು ಇಸ್ರೇಲ್ ನಡುವೆ ಕಂದಕ ಜಾಸ್ತಿ ಆಗ್ತಾ ಇದೆ. ಮೊದಲಿದ್ದಂತಹ ಸ್ನೇಹ ಈಗ ಕಾಣಿಸ್ತಾ ಇಲ್ಲ. ಇಸ್ರೇಲ್ ಪರವಾಗಿ ಮುಂದಿನ ದಿನಗಳಲ್ಲಿ ಬ್ರಿಟನ್ ನಿಲ್ಲುತ್ತೆ ಅಂತ ಇಸ್ರೇಲ್ಗೆ ಅನಿಸ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನೆತನ್ಯಾಹು ಮಾರ್ಮಿಕವಾಗಿ ಈ ಮಾತನ್ನ ಹೇಳಿದ್ದಾರೆ. ಯುಕೆಯ ಮೇಲೆ ಇಸ್ಲಾಂ ಪ್ರಭಾವ ಜಾಸ್ತಿ ಆಗ್ತಿದ್ದ ಹಾಗೆ ಯುಕೆ ನಿಧಾನವಾಗಿ ಇಸ್ರೇಲ್ನಿಂದ ದೂರ ಆಗ್ತಾ ಇದೆ ಅಂತ ಇದರ ಒಳ ಅರ್ಥ. ಇದನ್ನ ಇನ್ನಷ್ಟು ನಿಮಗೆ ಅರ್ಥ ಆಗುವ ಹಾಗೆ ವಿವರಿಸಬೇಕಾದ್ರೆ ಸ್ವಲ್ಪ ಇತಿಹಾಸವನ್ನ ನಿಮಗೆ ಹೇಳಬೇಕು. ಮಿತ್ರರೇ, ಇವತ್ತು ಈ ಜಗತ್ತಿನಲ್ಲಿ ಇಸ್ರೇಲ್ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಕೇಳಿದ್ರೆ ಬಹುತೇಕರು ಅಮೆರಿಕ ಅಂತ ಹೇಳ್ತಾರೆ. ಆದ್ರೆ ಇದು ಪೂರ್ಣ ಸತ್ಯ ಅಲ್ಲ. ಇಸ್ರೇಲ್ ಹುಟ್ಟೋದಕ್ಕೆ ಮೂಲ ಕಾರಣವೇ ಯುಕೆ. ಮೊದಲ ವಿಶ್ವ ಯುದ್ಧ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಈಗಿನ ಇಸ್ರೇಲ್, ಗಾಜಾ, ಪ್ಯಾಲೆಸ್ತೈನ್ ಈ ಎಲ್ಲ ಭಾಗವನ್ನ ಬ್ರಿಟನ್ ಕಂಟ್ರೋಲ್ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಬ್ರಿಟನ್ಗೆ ಯಹೂದಿಗಳು ಒಂದು ಡಿಮ್ಯಾಂಡ್ ಇಟ್ರು, ನಮಗೆ ಮದರ್ ಲ್ಯಾಂಡ್ ಕೊಡಿಸಿ ಅಂತ. ಅದಕ್ಕೆ ಯುಕೆ ಒಪ್ಕೊಳ್ಳುತ್ತೆ. ಬ್ಯಾಲ್ಫರ್ ಡಿಕ್ಲರೇಷನ್ ಕೂಡ ಆಗುತ್ತೆ. ಅನಂತರದಲ್ಲಿ ಕೊಟ್ಟ ಮಾತನ್ನ ಯುಕೆ ಉಳಿಸ್ಕೊಳ್ಳುತ್ತೆ. ಇಸ್ರೇಲ್ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದೆಲ್ಲವೂ ಕೂಡ ಇತಿಹಾಸ. ಇಸ್ರೇಲ್ ನಿರ್ಮಾಣ ಆದ ಬಳಿಕವೂ ಕೂಡ ಯುಕೆ ಇಸ್ರೇಲ್ ಜೊತೆಗೆ ಬಹಳ ಉತ್ತಮವಾದಂತಹ ಸಂಬಂಧವನ್ನು ಇಟ್ಟುಕೊಂಡಿರುತ್ತೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ, 1950ರ ದಶಕದಲ್ಲಿ ಬ್ರಿಟನ್, ಫ್ರಾನ್ಸ್, ಇಸ್ರೇಲ್ ಮೂರು ದೇಶಗಳು ಸೇರ್ಕೊಂಡು ಸೂಯೆಜ್ ಕೆನಾಲ್ ಅನ್ನ ವಶಪಡಿಸಿಕೊಳ್ಳಬೇಕು ಅಂತ ಈಜಿಪ್ಟ್ ಮೇಲೆ ದಾಳಿ ಮಾಡ್ತವೆ. ಆಗ ಅಮೆರಿಕ ಇದಕ್ಕೆ ಇಂಟ್ರೆಸ್ಟ್ ತೋರಿಸಿರೋದಿಲ್ಲ. ಆದರೂ ಸಹ ಯುಕೆ ಇಸ್ರೇಲ್ ಜೊತೆಗೆ ನಿಂತ್ಕೊಳ್ಳುತ್ತೆ. ಯಾವತ್ತೂ ಕೂಡ ಇಸ್ರೇಲ್ನ ಇಂಟ್ರೆಸ್ಟ್ಗೆ ವಿರುದ್ಧವಾಗಿ ಯುಕೆ ಮಾತಾಡಿದ್ದೇ ಇಲ್ಲ. ಅಷ್ಟರ ಮಟ್ಟಿಗೆ ಯುಕೆ ಮತ್ತು ಇಸ್ರೇಲ್ನ ನಡುವೆ ಗಾಢವಾದಂತಹ ಸಂಬಂಧ ಇತ್ತು. ಆದ್ರೆ ಈಗೇನಾಗ್ತಾ ಇದೆ, ಕಂಪ್ಲೀಟ್ ಉಲ್ಟಾ ಆಗ್ತಾ ಇದೆ. ಅದರಲ್ಲೂ ಯುಕೆಯಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಯುಕೆಯ ಪ್ರತಿ ನಿರ್ಧಾರಗಳು ಕೂಡ ಇಸ್ರೇಲ್ಗೆ ಮುಜುಗರ ತರಿಸ್ತಾ ಇದೆ, ಸಿಟ್ಟು ತರಿಸ್ತಾ ಇದೆ.
ಉದಾಹರಣೆಗೆ ಹೇಳಬೇಕು ಅಂತಂದ್ರೆ 2024ರಲ್ಲಿ ಯುಕೆ ಇಸ್ರೇಲ್ಗೆ ಪೂರೈಕೆ ಮಾಡುವಂತಹ ಕೆಲ ವೆಪನ್ಗಳ ಮೇಲೆ ನಿರ್ಬಂಧವನ್ನು ವಿಧಿಸುತ್ತೆ. 2025ರಲ್ಲಿ ಟ್ರೇಡ್ ಮಾತುಕತೆಯನ್ನ ಕಂಪ್ಲೀಟ್ ಆಗಿ ಸಸ್ಪೆಂಡ್ ಮಾಡುತ್ತೆ. 2025ರಲ್ಲೇ ಪ್ಯಾಲೆಸ್ತೈನ್ಗೆ ಯುಕೆ ಮಾನ್ಯತೆಯನ್ನು ಕೊಡುತ್ತೆ. ಈಗ ಹೊಸದಾಗಿ ಯುಕೆಯಲ್ಲಿ ಅಧಿಕಾರಕ್ಕೆ ಬಂದಂತಹ PM ಗಾಜಾ ವಿಚಾರದಲ್ಲಿ ಯುಕೆಯ ನಡೆಗೆ ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ. ಯುಕೆಯ ಈ ಯಾವ ನಡೆಯೂ ಕೂಡ ಇಸ್ರೇಲ್ಗೆ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಸ್ರೇಲ್ ಕೆರಳಿ ಕೆಂಡ ಹಾಕ್ತಾ ಇದೆ. ಅಂದರೆ ಒಂದು ಕಾಲದಲ್ಲಿ ತನ್ನ ಹುಟ್ಟಿಗೆ ಕಾರಣವಾದಂತಹ ಯುಕೆ ಇಂದು ಅದಕ್ಕೆ ತದ್ವಿರುದ್ಧವಾದಂತಹ ನಿರ್ಧಾರವನ್ನು ಕೈಗೊಳ್ತಾ ಇದೆಯಲ್ಲ, ಇದು ಇಸ್ರೇಲ್ಗೆ ಪತ್ತೆ ಆಗ್ತಾ ಇಲ್ಲ. ಹೀಗಾಗಿ ನೆತನ್ಯಾಹು ಈ ರೀತಿಯಾಗಿ ಹೇಳಿದ್ದು. ಯುಕೆ ಇಸ್ರೇಲ್ ವಿರುದ್ಧವಾಗಿ ನಿರ್ಧಾರ ಕೈಗೊಳ್ತಿರೋದಕ್ಕೂ ನೆತನ್ಯಾಹು ಅವರ ಇಸ್ಲಾಮಿಕ್ ರಾಷ್ಟ್ರದ ಸ್ಟೇಟ್ಮೆಂಟ್ಗೂ ಏನ್ ಸಂಬಂಧ ಇದೆ ಅಂತ ನಿಮ್ಗೆ ಅನ್ನಿಸಬಹುದು. ನೇರವಾಗಿ ಸಂಬಂಧ ಇದೆ. ಅದು ಹೇಗೆ ಕೇಳಿದ್ರೆ, ಇವತ್ತು ಯುಕೆಯಲ್ಲಿ ಇಸ್ಲಾಂ ಇದೆಯಲ್ಲ, ಇದು ಬಹಳ ವೇಗವಾಗಿ ಬೆಳೀತಾ ಇರುವಂತಹ ಧರ್ಮ. ಅದು ಅಲ್ಲಿನ ರಾಜಕೀಯ ಇಶ್ಯೂ ಕೂಡ ಆಗಿದೆ. ನಿಮಗೆ ಕೆಲ ಅಂಕಿಅಂಶಗಳನ್ನು ಕೊಡೋದಾದರೆ 2000ನೇ ಇಸವಿಯಲ್ಲಿ ಯುಕೆಯಲ್ಲಿ ಒಟ್ಟು 1.6 ಮಿಲಿಯನ್ ಅಂದರೆ 16 ಲಕ್ಷದಷ್ಟು ಮುಸ್ಲಿಮರಿದ್ರು. ಒಟ್ಟಾರೆಯಾಗಿ ಯುಕೆ ಪಾಪ್ಯುಲೇಷನ್ನಲ್ಲಿ 2.7% ಮಾತ್ರ ಮುಸಲ್ಮಾನರಿದ್ರು. ಆದರೆ ಇದು 2026ರ ವೇಳೆಗೆ ಯುಕೆಯ ಒಟ್ಟಾರೆ ಮುಸ್ಲಿಂ ಪಾಪ್ಯುಲೇಷನ್ ಇದೆಯಲ್ಲ, ಇದು 4 ಮಿಲಿಯನ್ ಅನ್ನ ರೀಚ್ ಆಗಿದೆ. ಅಂದ್ರೆ 40 ಲಕ್ಷವನ್ನ ದಾಟಿದೆ. ಒಟ್ಟಾರೆ ಯುಕೆ ಪಾಪ್ಯುಲೇಷನ್ ನಲ್ಲಿ ಮುಸ್ಲಿಮರ ಪ್ರಮಾಣ 6% ಆಗಿದೆ. ಜೊತೆಗೆ ಕೆಲ ಸಮೀಕ್ಷೆಗಳ ಪ್ರಕಾರ 2050ರ ವೇಳೆಗೆ ಯುಕೆಯ ಒಟ್ಟಾರೆ ಪಾಪ್ಯುಲೇಷನ್ ನಲ್ಲಿ 13.5% ಮುಸಲ್ಮಾನರೇ ಇರ್ತಾರೆ. ಅಂದ್ರೆ ಹತ್ತತ್ರ 1,35,00,000 ಮಂದಿ ಮುಸಲ್ಮಾನರಾಗಿರ್ತಾರೆ ಅಂತ ಕೆಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಮಿತ್ರರೇ, ಹಿಂದೂ ಮುಸ್ಲಿಂ ಅನ್ನುವಂತಹ ವಿಚಾರ ಭಾರತದಲ್ಲಿದೆ ಅಂತ ನಿಮಗೆ ಅನ್ನಿಸಬಹುದು. ಖಂಡಿತವಾಗ್ಲೂ ಇಲ್ಲ. ಭಾರತದಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಯುರೋಪ್ನ ರಾಷ್ಟ್ರಗಳಲ್ಲಿ ಇದು ಮಿತಿ ಮೀರಿದೆ. ಅಲ್ಲಿ ಹಿಂದೂ ಮುಸ್ಲಿಂ ಅಲ್ಲ, ಕ್ರಿಶ್ಚಿಯನ್ ವರ್ಸಸ್ ಮುಸ್ಲಿಂ ಅಥವಾ ಮೈಗ್ರೇಷನ್ ವರ್ಸಸ್ ಮೂಲ ನಿವಾಸಿಗಳು. ಇದು ಬಹಳ ದೊಡ್ಡ ಚರ್ಚೆಯ ವಿಚಾರ, ರಾಜಕೀಯ ವಿಚಾರ. ಯುಕೆಯಲ್ಲಿ 6 ಜನರಲ್ಲಿ ಒಬ್ಬ ಮಂದಿ ಅಲ್ಲಿನ ಮೈಗ್ರೇಷನ್ ವಿಚಾರದಲ್ಲಿ ಬಹಳ ಕಠಿಣ ನಿಲುವನ್ನು ಹೊಂದಿದ್ದಾನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಯಾವ ವರ್ಗದ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೋ ಅದನ್ನ ಸೆಳೆದುಕೊಳ್ಳೋದಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಪ್ರಯತ್ನ ಮಾಡ್ತವೆ. ಸದ್ಯ ಯುಕೆಯಲ್ಲಿ ನಡೀತಾ ಇರೋದು ಕೂಡ ಅದೇ. ಯುಕೆಯಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ರೈಸ್ ಆಗ್ತಿರುವ ಕಾರಣ ಅವರನ್ನ ಓಲೈಕೆ ಮಾಡೋದಕ್ಕೆ ರಾಜಕಾರಣಿಗಳು ಸರ್ಕಸ್ ಆರಂಭಿಸಿದ್ದಾರೆ. ಹೀಗಾಗಿ ಇಸ್ರೇಲ್ ವಿರುದ್ಧವಾಗಿ ನಿರ್ಧಾರ ಕೈಗೊಳ್ಳುವಂತಹ ಪ್ರಮಾಣ ಯುಕೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಲೇಬರ್ ಪಕ್ಷ ಇದೆಯಲ್ಲ, ಇದು ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನು ನೆಚ್ಚಿಕೊಂಡಿರುವಂತಹ ಪಕ್ಷ. ಅವರು ಗಾಜಾದ ವಿಚಾರದಲ್ಲಿ ಇಸ್ರೇಲ್ ಅನ್ನು ಖಂಡಿಸೋದಕ್ಕೆ ಶುರು ಮಾಡಿದ್ದಾರೆ. ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಪೂರೈಕೆಯ ಮೇಲೆ ನಿರ್ಬಂಧ ಹೇರ್ತಾ ಇದ್ದಾರೆ. ಪ್ಯಾಲೆಸ್ತೈನ್ಗೆ ಮಾನ್ಯತೆಯನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ. ಹೀಗಾಗಿ ನೆತನ್ಯಾಹು ಈ ರೀತಿಯ ಮಾರ್ಮಿಕ ಹೇಳಿಕೆಯನ್ನು ಕೊಟ್ಟಿದ್ದು. ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ ಯುಕೆ ಮುಂದೊಂದು ದಿನ ಇಸ್ಲಾಮಿಕ್ ರಾಷ್ಟ್ರ ಆಗಬಹುದು. ಅದು ಇತಿಹಾಸದಲ್ಲಿ ಯಾವ ರೀತಿಯಾಗಿ ದಾಖಲಾಗುತ್ತೆ ಕೇಳಿದ್ರೆ, ವಿಶ್ವದಲ್ಲಿ ಮೊದಲ ಅಣ್ವಸ್ತ್ರ ಹೊಂದಿದಂತಹ ದೇಶ ಯುಕೆ ಅಂತ ದಾಖಲಾಗಬಹುದು ಅಂತ ವ್ಯಂಗ್ಯಭರಿತವಾಗಿ ಮಾತನಾಡಿದ್ದಾರೆ. ಹಾಗೆ ನೋಡೋದಕ್ಕೆ ಹೋದ್ರೆ ಇದು ಕೇವಲ ಯುಕೆಯ ಪ್ರಾಬ್ಲಮ್ ಅಲ್ಲ, ಇಡೀ ಯುರೋಪ್ನ ಪ್ರಾಬ್ಲಮ್. ಯುರೋಪ್ನಲ್ಲಿ ಇವತ್ತು ಇಸ್ಲಾಮನ್ನ ಬಹಳ ವೇಗವಾಗಿ ಬೆಳೀತಾ ಇರುವಂತಹ ಧರ್ಮ ಅಂತ ಕನ್ಸಿಡರ್ ಮಾಡಲಾಗಿದೆ. 2010ರಲ್ಲಿ ಇಡೀ ಯುರೋಪ್ನಲ್ಲಿ 3,97,00,000 ಮುಸಲ್ಮಾನರಿದ್ರು. 2020ರಲ್ಲಿ ಇದು 4,60,00,000 ರೀಚ್ ಆಗಿದೆ. ಯುರೋಪ್ ಜನಸಂಖ್ಯೆಯ ಒಟ್ಟು 6% ಆಗಿದೆ. ಇದು ಯುರೋಪ್ನ ಕೆಲ ದೇಶಗಳಿಗೆ ಯಾಕೆ ಕನ್ಸರ್ನಿಂಗ್ ವಿಚಾರ ಕೇಳಿದ್ರೆ, ಯುರೋಪ್ನಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಿಜ. ಅಟ್ ಎ ಸೇಮ್ ಟೈಮ್ ಯುರೋಪ್ನಲ್ಲಿದ್ದಂತಹ ಮೂಲ ಧರ್ಮವಾದಂತಹ ಕ್ರಿಶ್ಚಿಯನ್ನರ ಸಂಖ್ಯೆ ಬಹಳ ಪ್ರಮಾಣದಲ್ಲಿ ಅಂದರೆ ಬಹಳ ವೇಗವಾಗಿ ಡಿಕ್ರೀಸ್ ಆಗ್ತಾ ಇದೆ. ಕಳೆದ 10 ವರ್ಷದಲ್ಲಿ ಯುರೋಪ್ನಲ್ಲಿ ಕ್ರಿಶ್ಚಿಯನ್ನರ ಪ್ರಮಾಣ 9% ಕುಸಿತ ದಾಖಲಿಸಿದೆ. 2010ರಲ್ಲಿ ಇಡೀ ಯುರೋಪ್ನಲ್ಲಿ ಒಟ್ಟು 75% ಕ್ರಿಶ್ಚಿಯನ್ನರೇ ಇದ್ರು. ಆದ್ರೆ ಇವತ್ತದು 66ರಿಂದ 67% ಮಾತ್ರ ಇದೆ. ಇನ್ನೊಂದು ಕಡೆಯಲ್ಲಿ ಯುರೋಪ್ನಲ್ಲಿ ಹೊಸ ಟ್ರೆಂಡ್ ಏನು ಕೇಳಿದ್ರೆ, ನಾವು ಯಾವುದೇ ಧರ್ಮದಲ್ಲೂ ಕೂಡ ಗುರುತಿಸಿಕೊಂಡಿಲ್ಲ, ನಾವು ಕ್ರಿಶ್ಚಿಯನ್ನರಲ್ಲ, ಬೌದ್ಧರಲ್ಲ, ಇಸ್ಲಾಮನ್ನು ಅನುಸರಿಸೋದಿಲ್ಲ ಅಥವಾ ವಿಶ್ವದ ಇನ್ಯಾವುದೇ ಧರ್ಮವನ್ನು ಕೂಡ ನಾವು ಅನುಸರಿಸೋದಿಲ್ಲ, ನಾವು ಕೇವಲ ಮಾನವರು, ಹೀಗೆ ಹೇಳುವಂತವರ ಸಂಖ್ಯೆ 2010ರ ವೇಳೆಗೆ 18% ಇತ್ತು. ಈಗ ಅದು 25%ಗೆ ಏರಿಕೆ ಆಗಿದೆ. 100 ಜನ ಇದ್ರೆ ಅದರಲ್ಲಿ 25 ಮಂದಿ ತಮ್ಮನ್ನ ಯಾವುದೇ ಧರ್ಮದಲ್ಲೂ ಕೂಡ ಗುರುತಿಸಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇದು ಹೀಗೆ ಮುಂದುವರಿತಾ ಹೋದ್ರೆ ಇಡೀ ಯುರೋಪ್ನಲ್ಲಿ ಇಸ್ಲಾಮೀಕರಣ ಆಗಬಹುದು. ಕ್ರಿಶ್ಚಿಯನ್ನರ ಪ್ರಭಾವ ಟೋಟಲಿ ಕಡಿಮೆ ಆಗುತ್ತೆ ಅಂತ ಕೆಲವರಿಗೆ ಆತಂಕ ಆಗ್ತಾ ಇದೆ. ಹೀಗಾಗಿ ಇದು ಯುರೋಪ್ನ ಬಹುತೇಕ ರಾಷ್ಟ್ರಗಳಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಇಡೀ ಯುರೋಪ್ನಲ್ಲಿ ಯಾಕೆ ಇಸ್ಲಾಂ ವೇಗವಾಗಿ ಬೆಳೀತಾ ಇದೆ, ಕ್ರೈಸ್ತರ ಸಂಖ್ಯೆ ಯಾಕೆ ಕಡಿಮೆ ಆಗ್ತಾ ಇದೆ? ಇದಕ್ಕೆ ಕಾರಣ ಹುಡುಕಿದ್ರೆ, ಮೊದಲನೇದಾಗಿ ಕ್ರೈಸ್ತ ಧರ್ಮದಿಂದ ಯಾಕೆ ಜನ ದೂರ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಈ ಯುರೋಪ್ ಅಂದ್ರೆ ನಮ್ಮ ತಲೆಯಲ್ಲಿ ಏನ್ ಬರ್ತಾ ಇತ್ತು, ಅದು ಕ್ರೈಸ್ತ ರಾಷ್ಟ್ರಗಳು ಅಂತ. ಕ್ರಿಶ್ಚಿಯಾನಿಟಿ ಯುರೋಪ್ನಲ್ಲಿ ಬಹಳ ಪೀಕ್ನಲ್ಲಿತ್ತು. ಅವರು ವಿಶ್ವದೆಲ್ಲೆಡೆ ಕ್ರಿಶ್ಚಿಯಾನಿಟಿಯನ್ನು ಪ್ರಸಾರ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಕೂಡ. ಅವರು ಆಫ್ರಿಕಾ, ಏಷ್ಯಾ, ಸೌತ್ ಅಮೆರಿಕಾ ಈ ದೇಶಗಳಿಗೆ ಕ್ರಿಶ್ಚಿಯಾನಿಟಿಯನ್ನು ತೆಗೆದುಕೊಂಡು ಹೋದ್ರು. ಆದರೆ ವಿಪರ್ಯಾಸ ಏನು ಕೇಳಿದ್ರೆ, ಇವತ್ತು ಯುರೋಪ್ನಲ್ಲೇ ಕ್ರಿಶ್ಚಿಯಾನಿಟಿಯಿಂದ ಜನ ದೂರ ಹೋಗ್ತಾ ಇದ್ದಾರೆ.
ತಮ್ಮನ್ನ ತಾವು ನಾಸ್ತಿಕರು ಅಂತ ಘೋಷಿಸಿಕೊಳ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಏನು ಕೇಳಿದ್ರೆ, ಮೊದಲನೇದಾಗಿ ತೀರಾ ವೈಜ್ಞಾನಿಕವಾದಂತಹ ಚಿಂತನೆ. ವಿಜ್ಞಾನವೇ ಅಲ್ಟಿಮೇಟ್, ಅಲ್ಲಿ ಧಾರ್ಮಿಕತೆಗೆ ಜಾಗ ಇಲ್ಲ ಅಂತ ಅವರು ಭಾವಿಸೋದಕ್ಕೆ ಶುರು ಮಾಡಿದ್ದಾರೆ. ಹೀಗೆ ಯಾಕಾಯ್ತು ಕೇಳಿದ್ರೆ ಅದಕ್ಕೆ ಅನೇಕ ಕಾರಣಗಳು ಸಿಗ್ತವೆ. ಕ್ರಿಶ್ಚಿಯಾನಿಟಿ ವೇಗವಾಗಿ ಬೆಳೆಯೋದಕ್ಕೆ ಕಾರಣವೇ ಅವರ ಲಿಬರಲ್ ಚಿಂತನೆಗಳು. ಹಾಗೆ ವೇಗವಾಗಿ ಅದು ಡಿಕ್ರೀಸ್ ಆಗೋದಕ್ಕೆ ಕಾರಣವೂ ಕೂಡ ಲಿಬರಲ್ ಚಿಂತನೆಗಳೇ. ಇವತ್ತು ವಿಶ್ವದಲ್ಲಿ ಆಚರಣೆಯಲ್ಲಿರುವಂತಹ ಎಲ್ಲಾ ಧರ್ಮಗಳಲ್ಲೂ ಕೂಡ ತನ್ನದೇ ಆದಂತಹ ಕಟ್ಟುಪಾಡುಗಳಿರ್ತವೆ. ಆದರೆ ಕ್ರಿಶ್ಚಿಯಾನಿಟಿಯಲ್ಲಿ ಈ ಕಟ್ಟುಪಾಡುಗಳು ತೀರಾ ಕಡಿಮೆ. ಹೀಗಾಗಿ ಜನ ಕಟ್ಟುಪಾಡುಗಳಿಂದ ಹೊರಬಂದು ಕ್ರಿಶ್ಚಿಯಾನಿಟಿಯನ್ನ ಅಪ್ಪಿಕೊಂಡ್ರು. ಅದು ಅವರಲ್ಲಿ ವೈಜ್ಞಾನಿಕ ಚಿಂತನೆಯನ್ನ ಬೆಳೆಸ್ತು. ತೀರಾ ನೀವು ಅಧ್ಯಯನ ಮಾಡಿದ ಬಳಿಕ ಇದೆಲ್ಲವೂ ಸುಳ್ಳು, ಧಾರ್ಮಿಕತೆಯಲ್ಲಿ ಅರ್ಥವೇ ಇಲ್ಲ ಅಂತ ಅನಿಸೋದಕ್ಕೆ ಶುರುವಾಯಿತು. ಹೀಗಾಗಿ ಅವರು ಧರ್ಮದಿಂದಲೇ ಹೊರ ನಡೆದು ತಮ್ಮನ್ನ ತಾವು ನಾಸ್ತಿಕರು, ಯಾವ ಧರ್ಮದೊಂದಿಗೂ ನಾವು ಸೇರಿಲ್ಲ ಅಂತ ಘೋಷಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಈ ರೀತಿಯಾದಂತಹ ನಾಸ್ತಿಕವಾದವನ್ನು ಹೊಂದಿದಂಥವರ ಸಂಖ್ಯೆ ಇಡೀ ಯುರೋಪ್ನಲ್ಲಿ 25% ಇದೆ. ಇನ್ನೊಂದು ಕಡೆ ಯುರೋಪ್ನಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಯಾಕೆ ರೈಸ್ ಆಗ್ತಾ ಇದೆ ಕೇಳಿದ್ರೆ, ಮೊದಲನೇದಾಗಿ ಯುರೋಪ್ನ ಕೆಟ್ಟ ವಲಸೆ ನೀತಿ. ಈ ಅರಬ್ ಸ್ಪ್ರಿಂಗ್ ಆದ ಬಳಿಕ ಈ ಮಿಡಲ್ ಈಸ್ಟ್ ನಲ್ಲಿ ಅಸ್ಥಿರತೆ ಜಾಸ್ತಿ ಆಯಿತು. ಜನ ಅಲ್ಲಿ ಬದುಕಲಾರದಂತಹ ಸ್ಥಿತಿ ನಿರ್ಮಾಣ ಆಯಿತು. ಹೀಗಾಗಿ ಅಲ್ಲಿಂದ ಜನ ಸಹಜವಾಗಿ ಯುರೋಪ್ನ ಕಡೆಗೆ ವಲಸೆ ಹೋದ್ರು. ಯುರೋಪ್ನ ರಾಷ್ಟ್ರಗಳು ಅವರನ್ನ ಮುಕ್ತವಾಗಿ ವೆಲ್ಕಮ್ ಮಾಡಿದ್ವು. ನಿರಾಶ್ರಿತರಿಗೆ ನಾವು ಆಶ್ರಯ ಕೊಡ್ತೀವಿ ಅಂತ. ಅರಬ್ ರಾಷ್ಟ್ರಗಳಿಂದ ಬಂದಂತವರು ಮುಸ್ಲಿಮರೇ ಆಗಿರ್ತಾರೆ. ಯುರೋಪ್ನ ದೇಶಗಳಲ್ಲಿ ಧಾರ್ಮಿಕತೆಯ ಸ್ವಾತಂತ್ರ್ಯ ಇರುವ ಕಾರಣದಿಂದಾಗಿ ಅವರು ಯುರೋಪ್ಗೆ ಬಂದ ಬಳಿಕವೂ ಕೂಡ ಮುಸ್ಲಿಂ ಧರ್ಮವನ್ನೇ ಪಾಲಿಸ್ತಾರೆ. ಯುರೋಪ್ನಲ್ಲಿ ಇಸ್ಲಾಂ ಬೆಳೀತಾ ಇರೋದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಏನು ಕೇಳಿದ್ರೆ ಅವರ ಫರ್ಟಿಲಿಟಿ ರೇಟ್. ಯುರೋಪ್ನ ಕ್ರಿಶ್ಚಿಯನ್ನರ ಫರ್ಟಿಲಿಟಿ ರೇಟ್ ಇದೆಯಲ್ಲ, ಇದು 1.6ರಷ್ಟಿದೆ. ಅಂದ್ರೆ ಯುರೋಪ್ನ ಕ್ರಿಶ್ಚಿಯನ್ನರಲ್ಲಿ 100 ಗಂಡು ಮತ್ತು 100 ಹೆಣ್ಣುಗಳು ಸೇರಿ 160 ಮಕ್ಕಳಿಗೆ ಜನ್ಮ ನೀಡುತ್ತಾರೆ. ಅಂದ್ರೆ ಈಗ 200 ಇದ್ರೆ ನೆಕ್ಸ್ಟ್ ಜನರೇಷನ್ಗೆ ಅದು 160ಕ್ಕೆ ಕುಸಿತ ಆಗುತ್ತೆ. ಅದೇ ಯುರೋಪ್ನ ನಾಸ್ತಿಕರಿದ್ದಾರಲ್ಲ, ಅವರಲ್ಲಿ ಈ ಪ್ರಮಾಣ ಇನ್ನೂ ಕಡಿಮೆ ಇದೆ. ಅವರ ಫರ್ಟಿಲಿಟಿ ರೇಟ್ ಬಂದ್ಬಿಟ್ಟು ಕೇವಲ 1.4, ಅಂದ್ರೆ 200 ಜನ ಇದ್ರೆ ಅದು 140ಕ್ಕೆ ಕುಸಿಯುತ್ತೆ. ಅದೇ ಯುರೋಪ್ನ ಮುಸ್ಲಿಮರ ಫರ್ಟಿಲಿಟಿ ರೇಟ್ ಇದೆಯಲ್ಲ, ಅದು 2.1ರಿಂದ ಹಿಡಿದು 2.4 ವರೆಗೂ ಕೂಡ ಇದೆ. ಅಂದ್ರೆ ಇವತ್ತು 200 ಜನ ಇದ್ರೆ ನೆಕ್ಸ್ಟ್ ಜನರೇಷನ್ಗೆ ಅದು 210 ಆಗಬಹುದು ಅಥವಾ 240ರವರೆಗೂ ಕೂಡ ಆಗಬಹುದು. ಈಗ ಕ್ರಿಶ್ಚಿಯನ್ನರು, ನಾಸ್ತಿಕರು ಎಲ್ಲರಲ್ಲೂ ಕೂಡ ಇದೇ ಫರ್ಟಿಲಿಟಿ ರೇಟ್ ಇದ್ದಿದ್ದೇ ಆಗಿದ್ರೆ ಅದು ಒಟ್ಟಾರೆ ಯುರೋಪ್ನಲ್ಲಿ ಜನಸಂಖ್ಯೆಯ ಪ್ರಮಾಣವನ್ನ ಹೆಚ್ಚು ಮಾಡ್ತಾ ಇತ್ತೇ ಹೊರತು ಈ ಧರ್ಮಾಚರಣೆಯಲ್ಲಿ ಪರ್ಸೆಂಟೇಜ್ ಅನ್ನು ವ್ಯತ್ಯಾಸ ಮಾಡ್ತಾ ಇರಲಿಲ್ಲ. ಈಗ ಒಂದು ಕಡೆ ಕ್ರಿಶ್ಚಿಯನ್ನರಲ್ಲಿ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇರೋದು, ಮುಸ್ಲಿಮರಲ್ಲಿ ಉತ್ತಮವಾದಂತಹ ಫರ್ಟಿಲಿಟಿ ರೇಟ್ ಇರೋದ್ರಿಂದಾಗಿ ಯುರೋಪ್ನಲ್ಲಿ ಇಸ್ಲಾಂ ವೇಗವಾಗಿ ಬೆಳೀತಾ ಇರುವಂತಹ ಧರ್ಮವಾಗಿ ಗುರುತಿಸಿಕೊಂಡಿದೆ. ಇದು ಇಸ್ರೇಲ್ಗೆ ಈಗ ತಲೆ ಕೆಡಿಸ್ತಾ ಇದೆ. ಯಾಕೆ ಗೊತ್ತಾ? ಯುರೋಪ್ನ ಬಹುತೇಕ ರಾಷ್ಟ್ರಗಳು ಪ್ರಜಾಪ್ರಭುತ್ವ ರಾಷ್ಟ್ರಗಳು. ಯಾವಾಗ ಅಲ್ಲಿ ಇಸ್ಲಾಂ ಧರ್ಮವನ್ನು ಅನುಸರಿಸುವಂತವರ ಸಂಖ್ಯೆ ಜಾಸ್ತಿ ಆಗುತ್ತೋ ಅವರ ರಾಜಕೀಯ ಪ್ರಭಾವ ಜಾಸ್ತಿ ಆಗುತ್ತೆ, ಅವರ ಓಲೈಕೆ ಜಾಸ್ತಿ ಆಗುತ್ತೆ. ಆಗ ಅಲ್ಲಿನ ರಾಜಕಾರಣಿಗಳು ಸಹಜವಾಗಿ ಇಸ್ರೇಲ್ ವಿರುದ್ಧವಾದಂತಹ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಅದು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ ಕೂಡ. ಅದಕ್ಕೆ ನೆತನ್ಯಾಹು ಅವರ ಬಾಯಲ್ಲಿ ಇಂತಹ ಸ್ಟೇಟ್ಮೆಂಟ್ ಬಂದಿದ್ದು. ಯುರೋಪ್ನ ಈ ಬೆಳವಣಿಗೆ ಇದೆಯಲ್ಲ, ಇದು ಭಾರತಕ್ಕೂ ಕೂಡ ಏನು ಶುಭ ಸುದ್ದಿ ಅಲ್ಲ. ಇದನ್ನು ನಾನೇನು ಹೆಚ್ಚಿಗೆ ವಿವರಿಸೋದಕ್ಕೆ ಹೋಗೋದಿಲ್ಲ. ಇಷ್ಟೆಲ್ಲ ಹೇಳದ್ಮೇಲೆ ನಿಮಗೆ ಅದು ಈಸಿಯಾಗಿ ಅರ್ಥ ಆಗಿರುವಂತಹ ವಿಚಾರ. ಒಟ್ಟಾರೆಯಾಗಿ ಈ ಇಡೀ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.